ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳಿಂದ ಚೊಟ್ಟನಹಳ್ಳಿ ಇತಿಹಾಸ ಪ್ರಸಿದ್ಧ ಆದಿನಾಡು ಚಿಕ್ಕಮ್ಮ ತಾಯಿ ಪುಣ್ಯಕ್ಷೇತ್ರದ ದಿನದರ್ಶಿಕೆ ಬಿಡುಗಡೆ. ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಆದಿನಾಡು ಚಿಕ್ಕಮ್ಮ ತಾಯಿ ಪುಣ್ಯಕ್ಷೇತ್ರದ 2026ನೇ ವರ್ಷದ ದಿನದರ್ಶಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಕರ್ತವ್ಯಾಧಿಕಾರಿ ಆರ್. ಮಾದೇವನ್ ಬಿಡುಗಡೆಗೊಳಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿರುವ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳ ಕಚೇರಿಯಲ್ಲಿ ಶುಕ್ರವಾರ ಭಕ್ತಿ ಭಾವದ ಸರಳ ಕಾರ್ಯಕ್ರಮದಲ್ಲಿ ಆದಿನಾಡು ಚಿಕ್ಕಮ್ಮ ತಾಯಿ ಪುಣ್ಯಕ್ಷೇತ್ರದ ಆರಾಧಕ ತಂಬಡಿ ಹಾಗೂ ಸಾಹಿತಿ ಟಿ. ಲಿಂಗಣ್ಣನವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಿದ ಆರ್. ಮಾದೇವನ್ ಮಾತನಾಡಿ, ಚೊಟ್ಟನಹಳ್ಳಿ ಗ್ರಾಮದಲ್ಲಿ ಸರ್ವ ಭಕ್ತರ ಆರಾಧ್ಯ ದೇವತೆ ಆದಿನಾಡು ಚಿಕ್ಕಮ್ಮ ತಾಯಿ ದೇವಸ್ಥಾನ ನಿರ್ಮಾಣ ಮಾಡಿ ಅಪಾರ ಭಕ್ತರ ಆಶಯದಂತೆ ರಾಜ್ಯದಲ್ಲಿ 2ನೇ 108 ಅಡಿ ರಾಜಗೋಪುರ ನಿರ್ಮಾಣ ಕೈಗೊಂಡಿರುವುದು ಶಕ್ತಿ ದೇವತೆಯ ಮಹಿಮೆಗೆ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಿಶೇಷ ಕರ್ತವ್ಯಾಧಿಕಾರಿ ಆರ್. ಮಾದೇವನ್ನವರನ್ನು ಆದಿನಾಡು ಚಿಕ್ಕಮ್ಮ ತಾಯಿ ಪುಣ್ಯಕ್ಷೇತ್ರದ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ದೊಡ್ಡಯ್ಯ, ಮೈಸೂರಿನ ಕಾಂಗ್ರೆಸ್ ಮುಖಂಡರಾದ ಆರ್. ಸಿ. ರಾಮು, ಎಂ. ಸ್ವಾಮಿ, ಆದಿನಾಡು ಚಿಕ್ಕಮ್ಮ ತಾಯಿ ಪುಣ್ಯಕ್ಷೇತ್ರದ ಪದಾಧಿಕಾರಿಗಳಾದ ಎಂ. ಸ್ವಾಮಿ, ಶಿವರಾಜು, ಸಿದ್ದರಾಜು, ಚೊಟ್ಟನಹಳ್ಳಿ ಆದಿನಾಡು ಚಿಕ್ಕಮ್ಮ ತಾಯಿ ಪುಣ್ಯಕ್ಷೇತ್ರದ ಟ್ರಸ್ಟ್ ಪದಾಧಿಕಾರಿಗಳು ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬನ್ನಿ ನಾವು ನೋಡೋಣ ಬೆಂಗಳೂರಿನ ವಿಧಾನಸೌಧದ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳ ಕಚೇರಿ ನಡೆದ ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಆದಿನಾಡು ಚಿಕ್ಕಮ್ಮ ತಾಯಿ ಪುಣ್ಯಕ್ಷೇತ್ರದ 2026ನೇ ವರ್ಷದ ದಿನದರ್ಶಿಕೆ ಬಿಡುಗಡೆಯ ವಿಶೇಷ ದೃಶ್ಯಗಳನ್ನು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ.